4 ಮಂದಿ ಒಳಗೆ 3 ಮಂದಿ ಅಲ್ಲೇ ನಿಂದಿರಿಸಿ ಒಬ್ಬನ್ನ ಕರೆದು ಮಾತಾಡ್ರಿ ನೀವು 3 ಮಂದಿ ಕುಡ್ಕೊಂಡು ಅಲ್ಲಿ 3 ಮಂದಿ ಏನಾದ್ರು ಅವ್ರ ಬಗ್ಗೆ ಚಲೋದ ಮಾತಾಡ್ರಿ ನೀವು. ಆದ್ರೆ ಅವ್ರು ತಿಳ್ಕೊಳ್ಳೋದು ಮಾತ್ರ ನಿಮ್ಮ ಬಗ್ಗೆ ಏನ್ ತಿಳ್ಕೊತಾರ? ಇದು ಸ್ವಭಾವ ಐತಿ ಮನುಷ್ಯನ್. ಮತ್ತೆ ಮಾತಾಡೋ ಮುಂದೆ ಹಂಗ 4 ಮಂದಿ ಕುಡ್ಕೊಂಡು ಇಡೀ ಊರ್ದ ಮಾತಾಡ್ತಾರ ಅವ್ರದ್ದು ಹಂಗಂತ ನೋಡ್ರಿ, ಅವನಿದ್ ಹಿಂಗಂತ ನೋಡ್ರಿ, ಆ ಗುಡಿದ್ ಹಿಂಗಂತ ನೋಡ್ರಿ, ಆ ಗುಡಿ ವ್ಯವಸ್ಥೆ ಮಾಡ್ರಿ ಹಿಂಗಂತ ನೋಡ್ರಿ. ಎಲ್ಲಾರದು ಕೂಡಿ ಮಾತಾಡೋದಪ್ಪ. ಎಲ್ಲಾರು ಕೂಡಿ ಮಾತಾಡಿ ಇಡೀ ಊರ್ ಮಂದಿದ 4 ಮಂದಿ ಕೂಡಿ ಮಾತಾಡಿರ್ತಾರ. ಅದ್ರಾಗ ಒಬ್ಬ ಎದ್ದು ಹೋದ ಅಂತಂದ್ರೆ ಇವನರೇನ್ರಿ ಈ ಮಗನ ಅವನ ಚೆಲ್ಲಿದ್ರಾಗ ಅದನ್ನು ಅದ್ರಾಗ ಮಾತಾಡಿ ಬಿಡುದಪ್ಪ. ಅದ್ರಾಗ ಎದ್ದು ಹೋದ ಅಂತಂದ್ರೆ ಇವನೇನ್ರಿ ಅವನ ಏನು ಈಗೇನು ಮಾತಾಡಿ ಅವ್ರಪ್ಪಿವ ಅಂತ ತಿಳ್ಕೊಂಡು ಇವಂಗೆ ಹೆಸರು ಇಡ್ತಾರೆ. ಮತ್ತೆ ಏನ್ ಮಾಡೋದೈತ್ರಿ? ಅದಕ್ಕೆ ಮಾತಾಡೋ ಮುಂದೂ ಹಂಗೆ ಐತಿ ಸ್ವಭಾವ. ಇದು ಮತ್ತೊಬ್ಬರ ಬಗ್ಗೆ ಕಮೆಂಟ್ ಕೊಡ್ಬೇಕಾದ್ರೂ ಸ್ವಭಾವ ಹಂಗೆ ಇರ್ತದೆ ಮನುಷ್ಯನ ಸ್ವಭಾವ. ಅದಕ್ಕೆ ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿಹೇನೆಂದೆಡೆ ಸಿಕ್ಕದಂಬ ಬಳಿಲಿಕ್ಕೆ ನೋಡ. ನೀ ಕಂಡು ಅದು ಸಿಗ್ಲಿಲ್ಲ ಅಂತಂದ್ರೆ ಮನುಷ್ಯಗೆ ವ್ಯತ್ಯೆ ಆಗ್ತದೆ. ಅದಕ್ಕೆ ಯಾವ್ದು ಕಾಣಬೇಕಂತ ಮಾಡಿಯಲ್ಲ, ಕಾಣದೇ ಇರತಕ್ಕಂಥ ವಸ್ತುವನ್ನು ಕಾಣಬೇಕಾದ್ರೆ ಗುರುಪಾದವ ಹಿಡಿದಲ್ಲಿ, ಗುರುವಿನ ಪಾದ ಹಿಡ್ಕೋ. ಆ ಪಾದದಾಗ ಒಂದು ದೊಡ್ಡ ಶಕ್ತಿ ಐತಿ. ಪಾದದಾಗ ಒಂದು ದೊಡ್ಡ ಶಕ್ತಿ ಐತಿ. ಅದಕ್ಕೆ ಎಂಥ ದೊಡ್ಡ ಶಕ್ತಿ ಐತಿ ಪಾದದೊಳಗ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತೊರೆದು ಜೀವಿಸಕ್ಕಾಕೈತೇನಪ್ಪ ಪರಮಾತ್ಮ ನಿನ್ನ ಚರಣಗಳನ್ನು ಬಿಟ್ಟು ಬದುಕಕ್ಕಾಕೈತೆ? ನನಗೆ ಬದುಕಕ್ಕಾಗೋದಿಲ್ಲ. ಯಾರನ್ನಾರ ಬಿಟ್ಟು ಬದುಕ್ಬೋದು, ನಾನು ಬೇಕಾದವ್ರನ್ನ ಬಿಟ್ಟು ಬದುಕ್ಬೋದು, ದಾಯಾದಿಗಳನ್ನು ದೂರ ಮಾಡ್ಕೋಬಹುದು, ಬಂಧುಗಳನ್ನು ದೂರ ಮಾಡ್ಕೋಬಹುದು. ನಿನ್ನ ಪಾದ ಬಿಟ್ಟು ಬದುಕಕ್ಕೆ ನನಗೆ ಆಗೋದಿಲ್ಲ.